आदेश भोले बाबा बसु मरे घट का छाला लोग किताबें सुन गई धूली ज्वाला 6 ತಿಂಗಳ ಕಾಲ ಮುಚ್ಚಿದ್ದ ಕೇದಾರನಾಥ ದೇಗುಲಗಳು ಮೇ 2ರಂದು ತೆರೆಯಲಿದೆ. ಚಳಿಗಾಲದ ಅವಧಿಯಲ್ಲಿ ಈ ದೇಗುಲವನ್ನು ಮುಚ್ಚಲಾಗಿತ್ತು. 2024 ನವೆಂಬರ್ 3ರಂದು ಈ ದೇಗುಲವನ್ನು ಮುಚ್ಚಲಾಗಿತ್ತು. ಕೇದಾರೇಶ್ವರನ ಉತ್ಸವ ಮೂರ್ತಿಯನ್ನು ರುದ್ರಪ್ರಯಾಗದ ಸಮೀಪವಿರುವ ಓಖಿ ಮಠದಲ್ಲಿಟ್ಟು ದೈನಂದಿನ ಪೂಜೆಯನ್ನು ಮುಂದುವರಿಸಲಾಗಿತ್ತು. ರಂದು ಓಖಿ ಮಠದಲ್ಲಿದ್ದ ಕೇದಾರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಪಂಚಮುಖಿ ಪಲ್ಲಕ್ಕಿಯಲ್ಲಿ ಮೂರ್ತಿಯನ್ನು ವಿರಾಜಮಾನಗೊಳಿಸಿ ಕೇದಾರದ ಕಡೆಗೆ ಕಳುಹಿಸಲಾಯಿತು. ಒಬ್ಬರ ನಂತರ ಇನ್ನೊಬ್ಬರು ಪಂಚಮುಖಿ ಡೋಲಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ನಡೆದರು. ಓಖಿ ಮಠದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಕೇದಾರ ಪರ್ವತಕ್ಕೆ ಈ ಮೆರವಣಿಗೆ ಸಾಗುವಾಗ ರಾತ್ರಿಯ ವೇಳೆ ಹತ್ತಿರದ ಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಬೇಕಾಗುತ್ತದೆ. ಏಪ್ರಿಲ್ 29ರಂದು ಫಾಟಾ ಎಂಬ ಗ್ರಾಮದಲ್ಲಿ ಈ ಮೆರವಣಿಗೆ ತಂಗಿದ್ದು, ಈ ದಿನ ಗೌರಿಕುಂಡ್ ಕಡೆಗೆ ಪಯಣ ಆರಂಭಿಸಿದೆ. ಈ ಸಂದರ್ಭದಲ್ಲಿ ಸೇನೆಯ ವಾದ್ಯ ತಂಡ ಮೆರವಣಿಗೆಯೊಂದಿಗೆ ಹೆಜ್ಜೆ ಹಾಕಿತು. ಬದರಿ ಕೇದಾರ ದೇವಾಲಯ ಸಮಿತಿಯ ಅರ್ಚಕರು, ವೇದ ಪಂಡಿತರು ಹಾಗೂ ಭಕ್ತರು ಮೆರವಣಿಗೆಯ ಜೊತೆಗೆ ನಡೆದು ಬಂದರು. ಮೇ 2ರಂದು ದೇಗುಲದ ದ್ವಾರಗಳು ತೆರೆಯಲಿದೆ. ಕೇದಾರದಲ್ಲಿ ಬಾಗಿಲು ತೆರೆಯುವ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದೆ. ದೇಗುಲವನ್ನು ಹೂವಿನಿಂದ ಶೃಂಗಾರಗೊಳಿಸಲಾಗುತ್ತಿದೆ. अनंत शिव